ಓಂ ಶಾಂತಿ. ಇವತ್ತಿನ ವಿಷಯ ಗ್ರಹ ಯುದ್ಧ ಅಂತ. ಗ್ರಹ ಅಂತಂದ್ರೆ ಒಂದು ಮನೆ, ಇನ್ನೊಂದು ನವಗ್ರಹ ಅಂತ. ಇಲ್ಲಿ ಗ್ರಹ ಯುದ್ಧ ಅಂತಂದ್ರೆ ವಿಶೇಷವಾಗಿ ಮನೆಯಲ್ಲಿ ನಡೆಯುವಂಥ ಒಂದು ಯುದ್ಧ ಅಂತ. ಹಾಗಿದ್ರೆ ಮನೆ ಯಾವುದು? ಒಂದು ಶರೀರ ಹೇಳುವಂಥ ಸಾಧನ, ವಾಸ ಮಾಡುವಂತಹ, ವಾಸ್ತವ್ಯ ಮಾಡುವಂಥದ್ದು ಸ್ಥಳ, ಶರೀರದ ನಿರ್ವಹಣೆ ಮಾಡುವಂಥದ್ದು, ಶರೀರಕ್ಕೆ ವಿಶ್ರಾಂತಿ, ಶರೀರಕ್ಕೆ ಆಹಾರ, ಪೋಷಣೆ, ಶರೀರದ ತಂದೆ ತಾಯಿಗಳಿರುವಂಥ ಸ್ಥಳ, ಶರೀರದ ಸಂಬಂಧಿಗಳು, ಶರೀರದ ಪತಿ ಮಕ್ಕಳು ಮತ್ತು ಅದಕ್ಕೆ ಸಂಬಂಧಪಟ್ಟಂಥ ಸಾಧನಗಳು ಇರುವಂಥ ಸ್ಥಳ ಗ್ರಹ ಅಂತ ಹೇಳ್ತಾರೆ. ಇನ್ನೊಂದು ಆತ್ಮ. ಆತ್ಮನು ಒಂದು ಶಕ್ತಿ. ಆತ್ಮನು ಕೂಡ ಒಂದು ಮನೆಯಲ್ಲಿ ಇರ್ತದೆ. ಒಂದು ಸ್ವಂತ ಮನೆ, ಇನ್ನೊಂದು ಬಾಡಿಗೆ ಮನೆ. ಸ್ವಂತ ಮನೆ ಪರಮಧಾಮ, ಬಾಡಿಗೆ ಮನೆ ಬರಕುಟಿ. ಸರಿನಾ? ಇಲ್ಲಿ ಸ್ವಂತ ಮನೆಯಲ್ಲಿ ಜಗಳ ಇಲ್ಲ. ಸರಿನಾ? ಯಾಕಂದ್ರೆ ಏನು ಕರ್ಮ ನಡೆಯೋದಿಲ್ಲ. ಬಾಡಿಗೆ ಮನೆಯಲ್ಲಿ ಏನಾಗ್ತಾವೆ ಜಗಳ ನಡೀತವೆ. ಯಾವುದು? ಬರಕುಟಿಯಲ್ಲಿ. ಮೊದಲು ಶರೀರದ ಯುದ್ಧದ ಬಗ್ಗೆ ಮಾತಾಡೋಣ. ಗ್ರಹದಲ್ಲಿ ಯಾವ ರೀತಿ ಯುದ್ಧಗಳು ನಡೀತವೆ ಮನೆಯಲ್ಲಿ? ಒಂದು ವ್ಯಕ್ತಿ ನಡುವೆ ನಡೆಯುವಂಥ ಒಂದು ಯುದ್ಧ. ಪ್ರತಿಯೊಂದು ಆತ್ಮ ಸಪರೇಟ್ ಆಗಿದೆ, ಸಂಸ್ಕಾರ ಬೇರೆನೇ ಇರುವಂಥ ಕಾರಣದಿಂದ ಒಬ್ಬರ ಸಂಸ್ಕಾರ ಇನ್ನೊಬ್ಬರ ಸಂಸ್ಕಾರ ಮಿಲನ ಆಗದೆ ಇರುವಂಥ ಕಾರಣದಿಂದ ಏನಾಗತ್ತೆ? ಗ್ರಹ ಯುದ್ಧ ನಡೆಯುತ್ತೆ. ಆದ್ಮೇಲೆ ನಿಮ್ಗೊಂದು ಪ್ರಶ್ನೆ. ಸತ್ಯುಗ ತ್ರೇತಾಯುಗದಲ್ಲಿ ಆತ್ಮಗಳು ಇರ್ತಾವೋ ಇರಲ್ವೋ? ಇರ್ತಾರೆ. ಸರಿ. ಅವಾಗ ಆತ್ಮ ಬಾಡಿಗೆ ಮನೇಲಿ ಇರ್ತದೋ ಇರಲ್ವೋ? ಇರುತ್ತೆ. ಬ್ರಕೂಟಿಯಲ್ಲಿ ಇರುತ್ತೋ ಇರಲ್ವೋ? ಬಾಡಿಗೆ ಮನೆ ಇರ್ತದೆ. ಸರಿ. ಶರೀರದ ಮನೇಲಿ ಇರುತ್ತೋ ಇರಲ್ವೋ? ಇರುತ್ತೆ. ಸರಿ. ಆವಾಗ ಅಲ್ಲಿ ಜಗಳಗಳು, ಕಲಹಗಳು, ಯುದ್ಧಗಳು ಇರ್ತಾವ? ಇಲ್ಲ. ಕಾರಣ ಈಗಿನ ಸಂಸ್ಕಾರ. ಅಲ್ಲೂ ನೋಡಿ, ಸಂಸ್ಕಾರ ಬೇರೆ ಬೇರೆನೇ ಇರ್ತದೆ. ಒಬ್ಬರದ್ದು ಸಂಸ್ಕಾರ ಇದ್ದಂಗೆ ಇನ್ನೊಬ್ರದ್ದು ಇರ್ತದೆ. ಒಬ್ಬರು ರಾಜ ಆಗಿರ್ತಾರೆ, ಒಬ್ಬರು ಪ್ರಜೆಗಳಾಗಿರ್ತಾರೆ, ಶ್ರೀಮಂತ ಪ್ರಜೆಗಳು. ಅಲ್ಲೂ ಕೂಡ ಒಬ್ಬರ ಸಂಸ್ಕಾರ ಇದ್ದಂಗೆ ಇನ್ನೊಬ್ಬರ ಸಂಸ್ಕಾರ ಇರೋದಿಲ್ಲ ಅಲ್ವಾ? ಆದ್ರೂ ಕೂಡ ಜಗಳಗಳು, ಗಲಹಗಳು, ಯುದ್ಧಗಳು ಯಾಕಿರಲ್ಲ? ಇಲ್ಲಿ ಪ್ರಕೃತಿನೂ ಸತ್ವ ಪ್ರಧಾನ ಆಗಿರುತ್ತೆ, ಮತ್ತೆ ಈಶ್ವರಿ ಸಂಸ್ಕಾರ ಇಲ್ಲಿ ತುಂಬಿಸ್ಕೊಂಡೋಗಿರ್ತಾರೆ. ಅವ್ರು ಮಾತ್ರ ಅಲ್ಲಿರ್ತಾರೆ. ಯಾಕೆ ಅಂದ್ರೆ ಅಲ್ಲಿ ಎರಡು ಆತ್ಮಗಳ ಜೊತೆಗೆ ಲೆಕ್ಕಾಚಾರ ಇರೋದಿಲ್ಲ. ಏನಿರೋದಿಲ್ಲ? ಸಂಸ್ಕಾರ ಬೇರೆ ಇದ್ರೂ ಕೂಡ ಅಲ್ಲಿ ಲೆಕ್ಕಾಚಾರ ಇಂದ ಯಾರ್ಯಾರ್ತು ಸಾಲ ತಗೊಂಡಿಲ್ಲ. ಹೌದಾ? ಅದಕ್ಕಾಗಿ ಅಲ್ಲಿ ಯುದ್ಧ ಇಲ್ಲ. ಮೂಲ ಕಾರಣ ತಿಳ್ಕೊಳ್ಳಿ ಆತ್ಮೀಯತೆ. ನಾವೇನ್ ಮಾಡ್ತೀವಿ? ಕಂಪ್ಲೇಂಟ್ ಮಾಡ್ತೀವಿ. ಏನಂತ? ನಮ್ಮ ಮನೆಯವರು ಸರಿ ಇಲ್ಲ, ಅಪ್ಪ ಸರಿ ಇಲ್ಲ, ತಮ್ಮ ಸರಿ ಇಲ್ಲ, ಅತ್ತೆ ಮಾವ ಸರಿ ಇಲ್ಲ, ಆಫೀಸಲ್ಲಿ ಹೋದ್ರೆ ಬಾಸ್ ಸರಿ ಇಲ್ಲ, ಸ್ಕೂಲಿಗೆ ಹೋದ್ರೆ ಟೀಚರ್ ಸರಿ ಇಲ್ಲ, ಸ್ಟೂಡೆಂಟ್ ಸರಿ ಇಲ್ಲ. ಯಾಕೆ ಸರಿ ಇಲ್ಲ? ಯಾಕಂದ್ರೆ ನೀವು ಅವ್ರ ಜೊತೆ ಸಾಲ ತೆಗೆದುಕೊಂಡಿದ್ದೀರಿ, ಅವರು ಪೇಮೆಂಟ್ ಮಾಡಿ ಅಂತ ಬರ್ತಾ ಇದ್ದಾರೆ, ಆ ಮೂಲಕ ನಿಮ್ಮನ್ನ ಕೇಳ್ತಿದ್ದಾರೆ. ಯಾವಾಗ ಈ ಸಾಲದ ಪರ್ಸಂಟೇಜ್ ಜಾಸ್ತಿ ಆಗತ್ತೋ ಅವಾಗೇನಾಗತ್ತೆ? ಗ್ರಹ ಯುದ್ಧದ ತೀವ್ರತೆ ಜಾಸ್ತಿ ಆಗತ್ತೆ. ನೀವು ಯಾವಾಗ ಪೇಮೆಂಟ್ ಮಾಡ್ತೀರೋ ಅವಾಗೇನಾಗತ್ತೆ? ಆ ಪರ್ಸಂಟೇಜ್ ಕಡಿಮೆ ಆಗ್ತದೆ. ಹಾಗೆ ಇಲ್ಲಿ ದ್ವಾಪರ ಯುಗದಿಂದ ನಾವು ಸಾಲ ಮಾಡ್ತಾ ಬಂದ್ವಿ ಹೊರತು ಎಂದೂ ಪೇಮೆಂಟ್ ಮಾಡಿಲ್ಲ. ಶಾರೀರಿಕವಾದ ಸಂಪಾದನೆ ಮಾಡಿಬಿಟ್ಟು ಕೊಟ್ಟಿದ್ದೀರಿ, ಆದ್ರೆ ಆತ್ಮಿಕವಾಗಿ ಅವರಿಗಾದ್ರು ನಿಂದನೆಯನ್ನು ಮಾಡಿರ್ತೀವಿ, ಸಿಟ್ಟು ಮಾಡಿರ್ತೀವಿ. ಆ ಪೇಮೆಂಟನ್ನು ನಾವು ಮಾಡಿಲ್ಲ, ಯಾಕಂದ್ರೆ ಆತ್ಮಿಕ ಸಂಪಾದನೆ ಮಾಡೇ ಇಲ್ಲ. ಯಾವ ವ್ಯಕ್ತಿಯ ಜೀವನದಲ್ಲಿ ರಾಜಯೋಗದ ಮೂಲಕ, ಈಶ್ವರೀಯ ಸೇವೆಯ ಮೂಲಕ ಯಾವಾಗ ಸಂಪಾದನೆ ಜಾಸ್ತಿ ಆಗತ್ತೋ, ಅವನು ಪೇಮೆಂಟ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೋ, ಆವಾಗ ಅವರಲ್ಲಿ ಗ್ರಹ ಯುದ್ಧ ಏನಾಗ್ತದೆ? ಅಂದ್ರೆ ಗ್ರಹ ಯುದ್ಧ ಹೇಳುವಂಥದ್ದು ಆತ್ಮೀಯರೇ ಮೊದಲು ಎರಡು ಆತ್ಮಗಳ ನಡುವೆ ನಡೆಯುತ್ತೆ.
ನಡೆಯುತ್ತೆ ತಾನೆ ಅಂತಂದ್ರೆ ಹ್ಮ್. ಮನೆಯಲ್ಲಿರುವಂತ ಸಂಬಂಧಿಗಳಿರಬಹುದು, ಪಕ್ಕದ ಮನೆ ಯಾರದೇ ಜೊತೆಗೂ ಇರಬಹುದು. ಮನೆಯಲ್ಲಿ ಗಲಾಟೆಗಳು, ಭಿನ್ನಾಭಿಪ್ರಾಯಗಳು, ಮನಸ್ತಾಪಗಳಂತ ನೀವೆಲ್ಲ ಏನು ಹೇಳಿದ್ರಿ ಆ ರೀತಿ ನಡೆಯುತ್ತೆ. ಇನ್ನೊಂದು, ಅದೇ ಮನೆಯಲ್ಲಿ ಗೃಹ ಯುದ್ಧದಲ್ಲಿ ವಸ್ತುಗಳಿಂದನೂ ಕೂಡ ಲೆಕ್ಕಾಚಾರಗಳು ಬರ್ತವೆ ಅಲ್ವಾ? ಚಾಕು ಕೈ ಮೇಲೆ ಬಿದ್ದುಬಿಡ್ತು, ಕೈ ಕೊಯ್ದೋಗ್ಬಿಡ್ತು. ಏನೋ ಒಂದು ಆಹಾರ ತಿಂದ್ಬಿಡ್ತೀವಿ, ಶರೀರದ ಆರೋಗ್ಯ ಏನಾಗ್ಬಿಡ್ತದೆ? ಹಾಳಾಗುತ್ತೋ ಹಾಳಾಗಲ್ವೋ? ಹಾಳಾಗುತ್ತೆ. ಎಲ್ಲ ತಿನ್ಕೊಂಡು ಬಂದಾಗ ಚೆನ್ನಾಗಿ ಹೊಟ್ಟೆಲ್ಲ ಗೊಳ 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 ಆಗ್ತಾ ಇರ್ತಾರೆ, ಲೂಸ್ ಮೋಷನ್ ಸ್ಟಾರ್ಟ್ ಆಗಿಬಿಡ್ತದೆ. ಗ್ಯಾಸ್ಟ್ರಿಕ್ ಐಟಮ್ ತಿಂದ್ಬಿಟ್ರೆ ಗ್ಯಾಸ್ ಜಾಸ್ತಿ ಇರೋರಿಗೆ ಏನಾಗುತ್ತೆ? ತಲೆಯಲ್ಲಿ ಕೂತ್ಕೊಂಡೆ ತಲೆನೋವು, ಬೆನ್ನಲ್ಲಿ ಕೂತ್ಕೊಂಡಾಗ ಬೆನ್ನು, ಅವಾಗ ಯುದ್ಧ ಸ್ಟಾರ್ಟ್ ಆಗ್ತದೆ ನೋವು ಮತ್ತು ಆತ್ಮನ ನಡುವೆ. BP ಜಾಸ್ತಿ ಆಯ್ತು, ಶುಗರ್ ಜಾಸ್ತಿ ಆಯ್ತು, ತಲೆ ಸುತ್ತಲಿಕ್ಕೆ ಸ್ಟಾರ್ಟ್ ಆಯ್ತು, ಹೌದು ತಾನೆ? ಅವಾಗ ಅದು ಎಲ್ಲಿ ನಡೆಯುತ್ತೆ? ಮನೆಯಲ್ಲಿ ತಾನೇ ನಡೆಯೋದು ಗೃಹ ಯುದ್ಧ. ಎಲ್ಲಿಂದ ಬಂತದ್ದು? ಆಹಾರದಿಂದ, ಸಾಧನದಿಂದ. ಅಂದಮೇಲೆ ಅದರ ಜೊತೆನೂ ಒಂದೇನಿದೆ? ಲೆಕ್ಕಾಚಾರ ಇದೆ. ಇದೆ. ಇನ್ನು ಕೆಲವೊಂದ್ಸಲ ಏನಾಗ್ತದೆ ಅಂತಂದ್ರೆ, ಸೊಳ್ಳೆ ಬಂದ್ಬಿಟ್ಟು ಕಡಿಯತ್ತೆ, ನಾಯಿ ಬಂದ್ಬಿಟ್ಟು ಭೋ 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 ಮಾಡ್ತದೆ, ಕಚ್ಚಲಿಕ್ಕೆ ಬರ್ತದೆ. ಮನೆಯಲ್ಲಿ ನಾವು ಸಾಕಿರುವಂತ ನಾಯಿ, ಹೌದಾ? ಯಾಕೆ ಬರ್ತಾ ಇದೆ ಅದು? ಲೆಕ್ಕಾಚಾರ. ಅಲ್ಲೂ ಮತ್ತೆ ವಾಪಸ್ ಲೆಕ್ಕಾಚಾರ ಅಲ್ವಾ? ಆ ನಾಯಿ ಜೊತೆ ಲೆಕ್ಕಾಚಾರ ಇರೋದಕ್ಕೆ ಅದನ್ನ ಮನೆಗೆ ತಗೊಂಡು ಬರ್ತೀವಿ, ಅಂದ್ರೆ ಪಾಲನೆ ಪೋಷಣೆಯನ್ನು ನಾವು ಮಾಡ್ತೀವಿ. ಅವಾಗ ಅದರ ಕೂಗನ್ನು ನಾವು ಕೇಳಬೇಕಾಗ್ತದೆ. ಎಲ್ಲಾ ಸಮಯ ನಾವು ಹೇಳಿರುವಂತ ಮಾತನ್ನದು ಕೇಳೋದಿಲ್ಲ. ಆ ಸ್ಥಳ, ಗ್ರಹ ಅಂತಂದ್ರೆ ಏನು? ಅದೊಂದು ಸ್ಥಳ. ಅಲ್ಲಿ ಏನಾಗ್ತವೆ, ಈ ಯುದ್ಧ ಹೇಳುವಂಥದ್ದು ಆಗ್ತದೆ. ಯಾಕಂದ್ರೆ ಒಬ್ಬರ ಸಂಸ್ಕಾರ ಇನ್ನೊಬ್ಬರ ಸಂಸ್ಕಾರ ಮ್ಯಾಚ್ ಆಗದಿದ್ದಾಗ, ಈ ಲೆಕ್ಕಾಚಾರಗಳ ಎದುರುಗಡೆಗೆ ಬಂದಾಗ ಜನರ ಮೂಲಕ, ಧನದ ಮೂಲಕ, ಇದು ಶಾರೀರಿಕವಾಗೂ ಕೂಡ ನಾವು ತಿನ್ನುವಂತ ಆಹಾರ, ಅದರಿಂದನೂ ಯುದ್ಧ ಸ್ಟಾರ್ಟ್ ಆಗುತ್ತೆ. ಹಣಕಾಸಿನ ಸಮಸ್ಯೆಗಳು ಬಂದಾಗಲೂ ಅಲ್ಲೂ ಕೂಡ ಏನಾಗ್ತವೆ? ಯುದ್ಧ ಹೇಳುವಂಥದ್ದು ಆರಂಭ ಆಗತ್ತೆ. ಯಾರತ್ರ ನಾವು ಹಣ ತಗೊಂಡಿರ್ತೀವಿ, ಪೇಮೆಂಟ್ ಮಾಡಬೇಕಾಗತ್ತೆ, ಆ ವಿಷಯದಲ್ಲೂ, ಆಸ್ತಿ ಪಾಸ್ತಿಯ ವಿಷಯದಲ್ಲೂ ಕೂಡ ಮನೆಯಲ್ಲಿ ಏನಾಗ್ತವೆ? ಜಗಳಗಳು ಆರಂಭವಾಗ್ತವೆ. ಇನ್ನು ಅದರ ಮುಂದಿನ ಹಂತದಲ್ಲಿ ಬಂದಾಗ, ಪ್ರತಿದಿನ ನಿಮ್ಮ ಸೂಕ್ಷ್ಮ ಕರ್ಮೇಂದ್ರಿಯವಾದಂಥ ಮನಬುದ್ಧಿ ಸಂಸ್ಕಾರಕ್ಕೆ ನೀವು ಅದನ್ನು ಸ್ವಚ್ಛ ಮಾಡಿಲ್ಲ, ಆಹಾರ ಕೊಟ್ಟಿಲ್ಲ, ಮೇಂಟೆನೆನ್ಸ್ ಮಾಡಿಲ್ಲ ಅಂತಂದ್ರೆ ನಿಮ್ಮ ಮನಬುದ್ಧಿನೂ ನಿಮ್ಮ ಮಾತನ್ನ ಕೇಳೋದಿಲ್ಲ, ಹೌದು ತಾನೆ? ಇವತ್ತು ಮೂಡೇ ಇಲ್ಲ ರೀ, ಇವತ್ತು ನಿದ್ರೆ ಬರ್ತಾ ಇದೆ, ಇವತ್ತು ಆಲಸ್ಯ, ಇವತ್ತು ಸುಸ್ತು, ಯಾರೋ ಒಬ್ರು ಏನೋ ಹೇಳಿರ್ತಾರೆ, ಅದು ಮನಸ್ಸಿನ ಮೇಲೆ ಸ್ಟ್ರಾಂಗ್ ಆಗಿ ಪರಿಣಾಮ ಬಿದ್ದಿರ್ತದೆ. ಅವಾಗ ಅದೇ ವಿಷಯ ತೆಗೆದುಕೊಂಡ್ಬಿಟ್ಟು ಬಾಬಾನ ತಗೊಬಿಟ್ಟು ಗೊಳೋ ಅಂತ ಹೇಳ್ತೀವಿ, ಹೌದು ತಾನೆ? ಆವಾಗ ಆತ್ಮದ ಮನೆಯಲ್ಲೂ ಕೂಡ ಸೂಕ್ಷ್ಮ ಕರ್ಮೇಂದ್ರಿಯಗಳ ಮೂಲಕ, ಅಂದ್ರೆ ಶರೀರಕ್ಕೇನು ಕಾಯಿಲೆ ಇಲ್ಲ, ಹಣಕಾಸಿನ ಸಮಸ್ಯೆ ಇಲ್ಲ, ಊಟ ತಿಂಡಿ ಎಲ್ಲ ಆಗಿದೆ, ಹೊರಗಡೆ ಮನೆಯಲ್ಲಿ ಯಾರ್ದು ಅಪೋಸಿಷನ್ ಇಲ್ಲ, ಅಬ್ಜೆಕ್ಷನ್ಸ್ ಇಲ್ಲ, ಆದರೂ ಕೂಡ ಏನಾಗ್ತಾ ಇಲ್ಲ? ಮನಸ್ಸು ಶಾಂತವಾಗಿಲ್ಲ. ಹಾಗಿದ್ರೆ ಆತ್ಮೀಯರೇ, ಗ್ರಹ ಯುದ್ಧದ ಪರಿಣಾಮ ಆತ್ಮದ ಮೇಲೆ ಬಿದ್ದಿದೆ ಅಂತ ಹೆಂಗ್ ಗೊತ್ತಾಗತ್ತೆ? ಅಶಾಂತಿ ಅಶಾಂತಿ ಇರುವ ಕಾರಣ ಅವ್ರ ಕಷ್ಟ ಸುಖದಿಂದ ಗೊತ್ತಾಗುತ್ತೆ. ವಿಶೇಷವಾಗಿ ನೀವು ಯೋಗದಲ್ಲಿ ಕುತ್ಕೊಂಡಾಗ ಯೋಗದ ಜೋಡಣೆ ಆಗೋದಿಲ್ಲ. ಸಂಪಾದನೆ ಮಾಡ್ಲಿಕ್ಕೆ ಹೋದಾಗ ಅಲ್ಲಿ ಸಂಪಾದನೆ ಆಗ್ತಾ ಇಲ್ಲ ಅಂದ್ರೆ ಏನರ್ಥ? ನಡೀತಾ ಇದೆ, ಯುದ್ಧ ನಡೀತಾ ಇದೆ ಅಂತ ಅಲ್ವಾ? ಇವನು ಊಟಕ್ಕಂತ ಕುಂತಿರ್ತೀರಾ, ದೋಸೆ ಮಾಡ್ಕೊಂಡು ಕುಂದಿರ್ತೀರಾ, ಅವಾಗ ಪತಿ ಬಂದ್ಬಿಟ್ಟು ಜಗಳ ಮಾಡಿದ್ರೆ, ಮಕ್ಕಳು ಬಂದ್ಬಿಟ್ಟು ಜಗಳ ಮಾಡಿದ್ರೆ, ಪಕ್ಕದ ಮನೆಯವ್ರು ಬಂದ್ಬಿಟ್ಟು ಜಗಳ ಮಾಡಿದ್ರೆ ಆ ಊಟ ನಿಮ್ಗೆ ಹಿತ ಅಂತ ಅನ್ಸತ್ತಾ? ಇಲ್ಲ ಅಲ್ವಾ? ಎಷ್ಟೇ ತುಪ್ಪದಿಂದ ಮಾಡಿರುವಂತ ದೋಸೆ ಇದ್ರೂ ಕೂಡ ಅಲ್ಲಿ ಮನಸ್ಸಿನಲ್ಲಿ ಅಲ್ಲಿ ಗಲಾಟೆಗಳು, ಗೊಂದಲಗಳು ನಡೀತಾ ಇದ್ದಾಗ ಆ ಒಂದು ಕರ್ಮದ ಫಲ ಆತ್ಮನಿಗೆ ಖುಷಿಯನ್ನ ಕೊಡೋದಿಲ್ಲ. ಅದಕ್ಕಾಗಿ ಈ ಗ್ರಹ ಯುದ್ಧನೂ ಕೂಡ ಏನ್ ಮಾಡತ್ತೆ? ನಿಮ್ಗೆ ಸಂಪಾದನೆ ಮಾಡ್ಲಿಕ್ಕೆ ಬಿಡೋದಿಲ್ಲ, ಮತ್ತೆ ನಿಮ್ಮನ್ನ ವಿನಾಶದ ಕಡೆ ಕರ್ಕೊಂಡು ಹೋಗ್ತದೆ ಅಲ್ವಾ? ಸಂಪಾದನೆ ಮಾಡಿಲ್ಲ ಅಂತಂದ್ರೆ ಏನಾಗ್ತದೆ? ಲೆಕ್ಕಾಚಾರಗಳು ಇನ್ನೂ ಹೆಚ್ಚಿಗೆ ಆಗ್ತಾ ಇರ್ತವೆ. ಅದಕ್ಕಾಗಿ ಆತ್ಮೀಯರು ಚೆಕ್ ಮಾಡ್ಕೊಳ್ಳಿ. ವಿಶೇಷವಾಗಿ ಆತ್ಮಿಕ ಸಂಪಾದನೆ ಮಾಡಬೇಕಾದ್ರೆ, ಈಶ್ವರಿ ಸೇವೆ ಮಾಡಬೇಕಾದ್ರೆ ನಿಮ್ಮ ಮನೆ ಶಾಂತವಾಗಿದೆಯಾ? ಅದಕ್ಕೆ ಅಮೃತ ವೇಳೆಯಲ್ಲಿ ನಾವು ಯಾಕೆ ಯೋಗ ಮಾಡೋದು?
ಶಬ್ದ ಇರೋದಿಲ್ಲ, ಯಾರ್ದೋ ಮಾತುಕತೆಗಳು ಇರೋದಿಲ್ಲ, ಏನೂ ಡಿಸ್ಟರ್ಬೆನ್ಸ್ ಇರೋದಿಲ್ಲ. ಆ ಕಾರಣದಿಂದ ತಾನೇ ಅಮೃತ ವೇಳೆಯಲ್ಲಿ ಯೋಗವನ್ನ ಮಾಡುವಂಥದ್ದು. ಅದಕ್ಕಾಗಿ ಹೊರಗಡೆ ಶಬ್ದ ಇಲ್ದಿದ್ದು ನಿಮ್ಮ ಮನಸ್ಸು ಏನಾದ್ರು ಶಬ್ದ ಮಾಡ್ತಾ ಇದೆಯಾ? ಮನಸ್ಸು ಶಬ್ದ ಮಾಡೋದು ಅಂತಂದ್ರೆ ಇದು ಬೇಕು, ಇದು ಬೇಡ, ಇದು ಸರಿ, ಅದು ಸರಿ ಇಲ್ಲ, ನಮ್ಮನೇಲಿ ಸರಿ ಇಲ್ಲ, ಮಕ್ಕಳು ಸರಿ ಇಲ್ಲ, ಅವ್ರು ಸರಿ ಇಲ್ಲ, ಇದು ಸರಿ ಇಲ್ಲ. ಇದು ದೊಡ್ಡ ಶಬ್ದ ಬೇರೆ ಎಲ್ಲದಕ್ಕಿಂತ ಅಲ್ವಾ? ಯಾಕಂತಂದ್ರೆ ಮನೆಯಲ್ಲಿ ಎಲ್ಲನೂ ಕೂಡ ಸರಿ ಇಲ್ಲ ಅಂತ ಅರ್ಥ. ಹಾಗಿದ್ರೆ ಆತ್ಮೀಯರೇ, ಈ ಎಲ್ಲದಕ್ಕೂ ಪರಿಹಾರ ಏನು? ಮಕ್ಕಳು ಗಲಾಟೆ ಮಾಡ್ತಿರ್ತಾರೆ, ಅವ್ರಿಗೆ ಸುಮ್ಮನೆ ಇರಬೇಕು ಅಂದೇನ್ ಮಾಡ್ಬೇಕು? ಅವ್ರಿಗೆ ಬೇಕಾಗಿರೋದು ಕೊಡ್ಬೇಕು. ಮೊಬೈಲ್ ಕೊಡ್ಬೇಕು, ಊಟ ಕೊಡ್ಬೇಕು, ತಿಂಡಿ ಕೊಡ್ಬೇಕು. ಹೌದಾ? ಓಕೆ. ಮನೇಲಿರುವಂತ ಮಕ್ಕಳಾಯ್ತು. ದೊಡ್ಡ ಮಕ್ಕಳು ಖುಷಿ ಪಡ್ಬೇಕು ಅಂದೇನ್ ಮಾಡ್ಬೇಕು? ಹಣ ಕೊಡ್ಬೇಕು, ಆಸ್ತಿ ಕೊಡ್ಬೇಕು. ಅವಾಗ ಅವ್ರು ಸುಮ್ಮನೆ ಇರ್ತಾರೆ. ಹೌದು ತಾನೆ? ಹಾಗೇನೆ ಆತ್ಮೀಯರೇ, ಈ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ಈಶ್ವರೀಯ ಸಂಪಾದನೆಯನ್ನ ಮಾಡಿ ಇವರಿಗೆಲ್ಲರಿಗೂ ನೀವು ಪೇಮೆಂಟ್ ಅನ್ನ ಕೊಟ್ಟಾಗ ಯುದ್ಧಗಳೇನಾಗ್ತವೆ? ಸರಿ ಆಗ್ತವೆ. ಇನ್ನೊಂದು ಬಾಬಾ ಹೇಳ್ತಾರೆ, ಹೇಗೆ ದೇಶದ ನಡುವೆ ಮಿಸೈಲ್ಸ್ ಗಳನ್ನ ಹಾಕ್ತಾರೋ, ಇಲ್ಲೂ ಕೂಡ ನಾವು ಮಿಸೈಲ್ ಗಳನ್ನ ಹಾಕ್ಬೇಕಾಗತ್ತೆ. ನಮ್ಮ ಸಂಸ್ಕಾರದಲ್ಲಿ ಹಾಕ್ಬಿಟ್ಟು ಅದನ್ನೇನ್ ಮಾಡ್ಬೇಕಾಗತ್ತೆ? ಸುಟ್ಟು ಬೂದಿ ಮಾಡ್ಬೇಕಾಗ್ತದೆ. ಅಂದ್ರೆ ಯೋಗಾಗ್ನಿ ಅಂತ ಹೇಳ್ತಾರೆ ಬಾಬಾ. ಅಷ್ಟು ಪವರ್ಫುಲ್ ಯೋಗಾಗ್ನಿಯಲ್ಲಿ ಆ ಸಂಸ್ಕಾರಗಳನ್ನ ಸುಟ್ಟಾಗ. ಓಕೆ, ನಿಮ್ಗೆ ಜ್ವರ ಯಾಕೆ ಬರ್ತದೆ ಆತ್ಮೀಯರೇ? ಉಷ್ಣತೆ ಜಾಸ್ತಿ, ದೇಹದ ಉಷ್ಣತೆ. ದೇಹದಲ್ಲಿ ಏನೋ ವೈರಸ್ ಬ್ಯಾಕ್ಟೀರಿಯಾ ಹೋಗಿರ್ತದೆ. ಹೌದಾ? ಅವಾಗ ಇಂಜೆಕ್ಷನ್ ತಗೊಂಡು ನಾವು ಟ್ಯಾಬ್ಲೆಟ್ಸ್ ತಗೊಂಡ್ಬಿಟ್ಟು ಏನ್ ಮಾಡ್ತೀವಿ? ಒಳಗಡೆ ಕಳಿಸ್ಬಿಟ್ಟು ಅದನ್ನ ಸುಟ್ಟಾಗ ಅವಾಗ ಏನಾಗತ್ತೆ? ಜ್ವರ ಹೇಳೋದು ಕಡಿಮೆ ಆಗ್ತದೆ, ನಾವು ಆರೋಗ್ಯವಂತರಾಗಿರ್ತೀವಿ ಅಲ್ವಾ? ಹಾಗೆ ಯೋಗದ ಶಕ್ತಿಯಿಂದ ನನ್ನಲ್ಲಿರುವಂತ ಸಂಸ್ಕಾರವನ್ನ ನಾನು ಸುಟ್ಟಾಗ ನನಗೆ ಯುದ್ಧಗಳೇನಾಗ್ತವೆ? ಕಡಿಮೆ ಆಗ್ತವೆ. ಅದನ್ನೇ ಮೊನ್ನೆ ಭಾನುವಾರ ಮುರಳಿಯಲ್ಲಿ ಬಾಬಾ ಹೇಳಿದ್ದಾರೆ. ತಪಸ್ಸಿನ ಮೂಲಕ, ಪವರ್ಫುಲ್ ಯೋಗದ ಮೂಲಕ ನಿಮ್ಮ ಸಂಸ್ಕಾರವನ್ನ ನೀವು ಸುಡಬೇಕಾಗ್ತದೆ. ಎರಡನೇದು, ಈಶ್ವರೀಯ ಸೇವೆಯ ಮೂಲಕ ಸೇವೆಯ ಸಂಪಾದನೆಯನ್ನ ಈ ಪಂಚತತ್ವಗಳಿಗೆ, ಮನುಷ್ಯಾತ್ಮರಿಗೆ, ಪ್ರಾಣಿ ಆತ್ಮಗಳಿಗೆ, ವಾತಾವರಣಕ್ಕೆ, ವಾಯುಮಂಡಲಕ್ಕೆ ಕೊಟ್ಟಾಗ ಅವಾಗ ಗ್ರಹ ಯುದ್ಧ ಏನಾಗ್ತದೆ? ಸ್ಟಾಪ್ ಆಗ್ತದೆ. ಯುದ್ಧ ಜಾಸ್ತಿ ಆಗ್ತಾ ಇದೆ ಅಂತಂದ್ರೆ ಏನರ್ಥ? ಸಂಪಾದನೆ ಟೈಮಿಗೆ ಸರಿಯಾಗಿ ಅವ್ರಿಗೆ ಪೇಮೆಂಟ್ ಮಾಡಿಲ್ಲ ಅಂತ. ಪೇಮೆಂಟ್ ಯಾಕೆ ಮಾಡಿಲ್ಲ? ನಾವು ತಗೊಂಡಿಲ್ಲಲ್ಲ. ಸಂಪಾದನೆ ಮಾಡಿಲ್ಲ. ಸಂಪಾದನೆ ಯಾಕೆ ಮಾಡಿಲ್ಲ? ಸಂಪಾದನೆ ಮಾಡ್ಬೇಕು ನಿದ್ರೆ ಮಾಡ್ತಾ ಇದ್ರಿ, ಜುಟ್ಕಾ ಹೊಡಿತಾ ಇದ್ರಿ, ಸೀರಿಯಸ್ನೆಸ್ ಇಲ್ಲ, ಸಾಧನೆ ಇಲ್ಲ, ಸಂಪಾದನೆ ಮಾಡ್ಬೇಕು ಅನ್ನುವಂತ ಮನೋಭಾವ ಇಲ್ಲ, ಅದರಿಂದ ಲಾಭ ಏನು ಅಂತ ಗೊತ್ತಿಲ್ಲ, ಸಂಪಾದನೆ ಹೇಗೆ ಮಾಡಬೇಕು ಅಂತ ಗೊತ್ತಿಲ್ಲ. ಸುಮ್ಮನೆ ಶರೀರ ಕೊಳಿಸಿದ ತಕ್ಷಣದಲ್ಲಿ ಆತ್ಮೀಯ ಸಂಪಾದನೆ ಆಗೋದಿಲ್ಲ. ಸಂಪಾದನೆ ಯಾವಾಗ ಆಗ್ತದೆ? ಬಾಬನ ಮಡಿಲಲ್ಲಿ ಕೂತ್ಕೊಂಡ್ರೆ ಆಗೋದಿಲ್ಲ. ಸುಮ್ಮನೆ ಮಡಿಲಲ್ಲಿ ಕೂತ್ಕೊಂಡ್ಬಿಟ್ರೆ ಸಂಪಾದನೆ ಕೊಟ್ಬಿಡ್ತಾರ? ಮಟಿಯಲ್ಲಿ ಸೇಲ್ ಮಾಡ್ಬೇಕು ಅಲ್ವಾ? ಬಾಬನ ಸಪ್ತ ಗುಣಗಳನ್ನ ವಿಶ್ವಕ್ಕೆಲ್ಲ ಕೊಡ್ಬೇಕು, ಅವ್ರಿಗೆ ಹೋಗ್ಬಿಟ್ಟು ತಲುಪಬೇಕು, ಅವ್ರ ಸಮಸ್ಯೆಗಳ ಪರಿಹಾರ ಆಗ್ಬೇಕು, ಆವಾಗ ಅವ್ರು ಹಣ ಕೊಡ್ತಾರೆ. ಸುಮ್ಮನೆ ಕೂತ್ಕೊಂಡ್ಬಿಟ್ಟು ಯಾರು ಹಣ ಕೊಡ್ತಾರೆ ಹೇಳಿ ನೋಡೋಣ? ಹಾಗಿದ್ರೆ ಆ ಸಂಪಾದನೆಯ ಸಮಯದಲ್ಲಿ ನೀವು ಸರಿ ಸಂಪಾದನೆ ಮಾಡ್ತಾ ಇದ್ದೀರಾ? ವ್ಯಾಪಾರ ಮಾಡ್ತಾ ಇರ್ಬೇಕಾದ್ರೆ ನೀವು ಮೊಬೈಲಲ್ಲಿ ಮಾತಾಡ್ತಾ ಇದ್ದೀರಿ, ವ್ಯಾಪಾರ ಮಾಡ್ಲಿಕ್ಕೆ ಆಗತ್ತಾ? ಇಲ್ಲ ತಾನೆ. ವ್ಯಾಪಾರ ಮಾಡ್ಬೇಕು, ಅದನ್ನೆಲ್ಲ ಪಕ್ಕದಲ್ಲಿ ಇಡಬೇಕು, ವ್ಯಾಪಾರದ ಕಡೆ ಗಮನ ಕೊಡಬೇಕು. ಅಂದ್ರೆ ಈ ಗ್ರಹ ಯುದ್ಧಗಳು, ಶಾರೀರಿಕ ಮತ್ತು ಆತ್ಮಿಕ ಗ್ರಹ ಯುದ್ಧಗಳು ನಮಗೆ ಸಂಪಾದನೆ ಮಾಡಲಿಕ್ಕೆ ಬಿಡೋದಿಲ್ಲ. ಮಧ್ಯದಲ್ಲಿ ಏನಾಗ್ಬಿಡ್ತವೆ? ತೊಂದರೆ ಕೊಡ್ತವೆ. ಓಕೆ, ಅದಕ್ಕಾಗಿ ಅಲ್ಲಿಂದ ನಾನೇನ್ ಮಾಡ್ಬೇಕಾಗತ್ತೆ? ಹೊರಗಡೆಗೆ ಬರಬೇಕಾಗತ್ತೆ. ಅಂದ್ರೆ ಆತ್ಮ ಅಶಾಂತಿಯಿಂದ ಇರ್ಲಿಕ್ಕೆ, ತೊಂದರೆಯಿಂದ ಇರ್ಲಿಕ್ಕೆ, ಸಂಬಂಧದಲ್ಲಿ ಅವತ್ತು ಭಿನ್ನಾಭಿಪ್ರಾಯಗಳು ಬರ್ಲಿಕ್ಕೆ ಕಾರಣ ಏನು ಅಂತ ಬಿಟ್ಟು ಬಾಬಾ ಹೇಳ್ತಾ ಇದ್ದಾರೆ. ನಾನು ಮಾಡಿರುವಂತ ಕರ್ಮದ ಫಲನೇ ಏನ್ ಮಾಡ್ತದೆ? ನನಗೆ ಒಳ್ಳೆಯದು ಮತ್ತು ಕೆಟ್ಟದ ರೂಪದಲ್ಲಿ ಅದರ ಪರಿಣಾಮವನ್ನು ನಾನು ಅನುಭವಿಸ್ಬೇಕಾಗ್ತದೆ. ಓಕೆ, ಈಗ ನಾನು ಸಾಲ ಮಾಡಿಬಿಟ್ಟಿದ್ದೇನೆ, ಇವಾಗ ಏನ್ ಮಾಡ್ಬೇಕು? ಸಂಪಾದನೆ ಮಾಡ್ಬಿಟ್ಟು ತೀರಿಸ್ಬೇಕಲ್ವಾ? ಇವಾಗ ಸಂಪಾದನೆ ಮಾಡ್ಬೇಕಾದ್ರೆ ಸೀರಿಯಸ್ನೆಸ್ಸೇ ಇಲ್ಲ ಅಂತಂದ್ರಾಗ ಅವಾಗ ಸಂಪಾದನೆ ಎಲ್ಲಿಂದ ಆಗ್ತದೆ?
ಮತ್ತೆ ನಾವೇನ್ ಸಾಲ ಮಾಡಿದೀವಿ ಆತ್ಮೀಯರೇ, 84 ಜನ್ಮಕ್ಕೆ ಮಾಡಿದೀವಿ, 5,000 ವರ್ಷಕ್ಕೋಸ್ಕರ ಮಾಡಿದೀವಿ ಅಂತಂದ್ರೆ ಅದು ತುಂಬಾ ಇದೆಯಲ್ವಾ? ಹ್ಮ್ ಹ್ಮ್. ಸ್ವಲ್ಪ ಸಂಪಾದನೆ ಮಾಡಿದ್ರೆ ಸಾಲ ತೀರತ್ತಾ? ಎಷ್ಟು ಸಂಪಾದನೆ ಮಾಡ್ಬೇಕು ನೀವು ಇವಾಗ? ಜಾಸ್ತಿ ಪದಂ ಅಂತ ಹೇಳ್ತಾರೆ. ಏನ್ ಹೇಳ್ತಾರೆ? ಪದಂ. ಪದಂ. 1 ರೂಪಾಯಿ 2 ರೂಪಾಯಿ 5 ರೂಪಾಯಿಗೆಲ್ಲ ನಡೆಯುವುದಿಲ್ಲ. ಹಾಗೆ ಪದಂ ನಾನು ಸಂಪಾದನೆ ಮಾಡ್ಬೇಕು ಅಂತಂದ್ರೆ ಒಂದ್ ಆತ್ಮನಿಗೆ ಜ್ಞಾನ ಕೊಟ್ಟಿದ್ದಿದ್ರೆ, ಒಂದ್ ಆತ್ಮನಿಗೆ ಶಕ್ತಿ ಕಳಿಸಿದ್ರೆ ಪದಂ ಸಂಪಾದನೆ ಆಗ್ಬಿಡ್ತದ? ಇಲ್ಲ. ಇಲ್ಲ. ಒಂದ್ ದೊಡ್ಡ ಹೋಟೆಲ್ ಓಪನ್ ಮಾಡ್ಬಿಟ್ಟು ಒಂದು ದಿನದಲ್ಲಿ ಒಬ್ಬನಿಗೆ ಮಾತ್ರ ಒಂದು ಮಸಾಲೆ ದೋಸೆ ಟೀ ಕೊಟ್ಬಿಟ್ಟು ವ್ಯಾಪಾರ ಮಾಡೋದಪ್ಪ, ಆಗ ನಿಮ್ಮ ಹೋಟೆಲ್ ಚೆನ್ನಾಗಿ ನಡೆಯುತ್ತೋ ನಡೆಯಲ್ವೋ? ನಡೆಯಲ್ಲ. ಯಾಕೆ? ಬಾಡಿಗೆ ಕೊಡಬೇಕು, ಕರೆಂಟ್ ಬಿಲ್ ಕೊಡಬೇಕು, ಅಡಿಗೆ ಮಾಡೋನು ಕೊಡಬೇಕು, ಸಪ್ಲೈಯರ್ ಕೊಡಬೇಕು, ಬ್ಯಾಂಕ್ ಲೈನ್ ತಗೊಂಡಿದ್ರೆ ಇಂಟ್ರೆಸ್ಟ್ ತುಂಬಬೇಕು. ಒಂದು ದಿನದಲ್ಲಿ ಒಬ್ಬ ವ್ಯಕ್ತಿಗೆ ಮಾತ್ರ ಬೇಕಾಗಿರೋ ತಿಂಡಿಯನ್ನು ಕೊಟ್ಬಿಟ್ಟು ಅವನ ಹತ್ರ ಹಣ ಕಲೆಕ್ಟ್ ಮಾಡೋದು. ಅವಾಗ ಹೋಟೆಲ್ ಲಾಭದಲ್ಲಿ ಇರ್ತದೋ ನಷ್ಟದಲ್ಲಿ ಇರ್ತದೋ? ನಷ್ಟದಲ್ಲಿ ಇರ್ತೈತೆ. ಅಲ್ವಾ? ಅವಾಗ ಏನ್ ಮಾಡ್ಬೇಕು? ತುಂಬಾ ಜನರಿಗೆ ಏನ್ ಮಾಡ್ಬೇಕು? ಕೊಡ್ಬೇಕು. ಕೊಡ್ಬೇಕಂದ್ರೆ ನಿಮ್ ಪ್ರಾಡಕ್ಟ್ ಏನಾಗಿರ್ಬೇಕು? ಚೆನ್ನಾಗಿರ್ಬೇಕು ತಾನೆ, ಅವಾಗ ತಾನೇ ಜನ ತಗೊಳ್ತಾರೆ. ಹೌದು. ಅದಕ್ಕಾಗಿ ಆತ್ಮೀಯರೇ, ರಾಜಯೋಗದ ಸಮಯದಲ್ಲಿ ನಿಮ್ಮನ್ನು ನೀವು ಚೆಕ್ ಮಾಡ್ಕೊಳ್ಳಿ. ಆ ಸಮಯದಲ್ಲಿ ಶಾರೀರಿಕ ಮನೆಯಲ್ಲಿ ಯುದ್ಧ ಇದೆಯಾ, ಆತ್ಮಿಕ ಮನೆಯಲ್ಲಿ ಯುದ್ಧ ಇದೆಯಾ ಅಂತ ಚೆಕ್ ಮಾಡ್ಕೊಳ್ಳಿ. ಎಷ್ಟು ರಾಜಯೋಗದ ಪರ್ಸೆಂಟೇಜ್ ಜಾಸ್ತಿ ಆಗ್ತಾ ಹೋಗ್ತದೆ, ನಿಮ್ಮಲ್ಲಿ ಆ ವೈಬ್ರೇಷನ್ಸ್ ಜಾಸ್ತಿ ಆಗ್ತಾ ಹೋಗ್ತದೆ, ಅವಾಗ ನೋಡಿ ಸಂಬಂಧದಲ್ಲಿ ಸುಧಾರಣೆ ಆಗ್ತದೆ, ಆರೋಗ್ಯದಲ್ಲಿ ಸುಧಾರಣೆ ಆಗ್ತದೆ. ಶಾರೀರಿಕ ಆರೋಗ್ಯ, ಮಾನಸಿಕ ಆರೋಗ್ಯ, ಸಂಬಂಧಗಳ ಆರೋಗ್ಯ ಇಳಿದು ಇಂಪ್ರೂವ್ಮೆಂಟ್ಸ್ ಆಗುತ್ತೆ. ಇನ್ನೊಂದು ಆತ್ಮೀಯರು ಏನು ಗೊತ್ತಾ? ಹೊಸದೊಂದು ಗ್ರಹ ಯುದ್ಧನೂ ನಮ್ಮಲ್ಲಿ ನಡೆಯುತ್ತೆ. ಯಾವ್ದು ಹೇಳಿ? ಶರೀರದ ಮನೆಯಲ್ಲಿ ನಡೆಯೋದು ಒಂದು, ಆತ್ಮದ ಮನೆಯಲ್ಲಿ ನಡೆಯೋದು ಒಂದು. ಇನ್ನೊಂದು ಹೊಸ ಯುದ್ಧ ಯಾವುದು? ಮನಸ್ಸು. ಯಾವುದು? ಪ್ರಕೃತಿ. ಪ್ರಕೃತಿ ಅಲ್ಲ, ಮತ್ತೆ ಮನಸ್ಸಿಂದ. ಇನ್ನೊಂದು ಹೊಸ ಯುದ್ಧ ಯಾವುದು? ಕರುಣೆ ಕೇಳ್ತೀರಾ? ಈಶ್ವರೀಯ ವಿದ್ಯಾರ್ಥಿ. ಹಾ, ಈಶ್ವರ ವಿಶ್ವವಿದ್ಯಾಲಯದ ಅಲೌಕಿಕ ಪರಿವಾರದಲ್ಲಿ ಒಂದು ಯುದ್ಧ ಶುರು ಆಗ್ಬಿಡ್ತದೆ. ಲೌಕಿಕ ಪರಿವಾರದ ಒಂದು ಯುದ್ಧ, ಅಲೌಕಿಕ ಪರಿವಾರದಲ್ಲಿ ಇನ್ನೊಂದು ಯುದ್ಧ. ಯಾಕೆ? ಆ ಆತ್ಮಗಳ ಜೊತೆ ನಮ್ದೇನಿರ್ತದೆ? ಲೆಕ್ಕಾಚಾರ. ಲೆಕ್ಕಾಚಾರಗಳು ಇರ್ತವೆ. ಓಕೆ, ಆ ಯುದ್ಧಗಳು ಜಾಸ್ತಿ ಆಗಿದಾವೆ ಅಂತಂದ್ರೆ ಏನರ್ಥ? ಅವ್ರಿಗಿನ್ನೂ ಪೇಮೆಂಟ್ ಮಾಡಿ. ಪೇಮೆಂಟ್ ಯಾಕೆ ಮಾಡ್ಲಿಲ್ಲ? ಸಂಪಾದನೆ ಇಲ್ಲ. ಸಂಪಾದನೆ ಇಲ್ಲ. ಸಂಪಾದನೆ ಮಾಡ್ಬಿಟ್ಟು ನಿಮ್ಮ ಅಪ್ಪನ ಹತ್ರ ಕೊಟ್ಟಿಲ್ಲ, ಅದಕ್ಕೆ ಅವನ್ ಪೇಮೆಂಟ್ ಮಾಡಿ. ಇಲ್ಲಿ ಬ್ಯಾಂಕ್ ಅಕೌಂಟ್ ಓಪನ್ ಮಾಡ್ಕೊಂಡು ಚೆಕ್ ಬರೀತಾ ಇರೋದು, ಗೂಗಲ್ ಪೇ ನಲ್ಲಿ ಕಳಿಸ್ತಾ ಇರೋದು. ಬ್ಯಾಂಕಲ್ಲಿ ಹಣನೇ ಇಲ್ಲ ಅಂತಂದ್ರೆ ಬ್ಯಾಂಕ್ನವ್ರು ಯಾಕೆ ದುಡ್ಡು ಕೊಡ್ತಾರೆ ಹೇಳಿ ನೋಡೋಣ? ಯಾಕೆ ಅವ್ರಿಗೆ ಪೇಮೆಂಟ್ ಮಾಡ್ತಾರೆ? ಅಂದ್ರೆ ಏನರ್ಥ? ನನ್ನ ತಪಸ್ಸಿನ ಶಕ್ತಿ ಕಡಿಮೆ ಆಗಿದೆ, ಯೋಗದ ಶಕ್ತಿ ಕಡಿಮೆ ಆಗಿದೆ. ಆ ಸಂಪಾದನೆ ಮಾಡುವಂತ ಸಮಯದಲ್ಲಿ ಈ ಎಲ್ಲ ವಿಚಾರಗಳು ನಿಮಗೇನ್ ಮಾಡ್ತವೆ? ಸಂಪಾದನೆ ಮಾಡಿ ಬಿಡೋದಿಲ್ಲ. ಯಾವುದೋ ಒಂದು ದಿವಸ ಶರೀರದ ಆರೋಗ್ಯ ಸರಿ ಇಲ್ಲ, ನಿದ್ರೆ ಬರ್ತಾ ಇದೆ, ಹೊಟ್ಟೆ ನೋವಿದೆ, ತಲೆನೋವಿದೆ, ಯೋಗ ಮಾಡ್ಲಿಕ್ಕೆ ಆಗತ್ತಾ? ಈಶ್ವರ ಸೇವೆ ಮಾಡ್ಲಿಕ್ಕೆ ಆಗತ್ತಾ? ಇಲ್ಲ. ನೋವು ತಲೆನೋವು ಬಂದಾಗ ಸ್ಥೂಲ ಶರೀರದ ಸಂಪಾದನೆ ಮಾಡೋದನ್ನ ಬಿಡೋದಿಲ್ಲ, ಅದಕ್ಕೆ ಓಡ್ತಾರೆ. ಆದ್ರೆ ರಾಜಯೋಗಕ್ಕೆ ಮಾತ್ರ ಕಾರಣಗಳನ್ನ ಹೇಳ್ತಾರೆ. ಅದಕ್ಕಾಗಿ ಆದ್ಮೇಲೆ ಈ ಎಲ್ಲ ಯುದ್ಧಗಳು ಕೊನೆಯಾಗಬೇಕು ಅಂತಂದ್ರೆ ಏನು ಗೊತ್ತಾ? ವಿಶ್ವದಲ್ಲಿ ಯುದ್ಧ ಆಗ್ಲಿಕ್ಕೆ ಕಾರಣ ಇದೇನೆ. ನಿಮ್ಮಲ್ಲಿರುವಂತ ಯುದ್ಧವನ್ನ ಮೊದಲು ಸರಿ ಮಾಡಿ. ಮೊದಲು ಯಾವ ಯುದ್ಧ ಸರಿ ಮಾಡಬೇಕು? ಮನಬುದ್ಧಿ ಸಂಸ್ಕಾರ ಏನು ಯೋಗ ಮಾಡ್ಲಿಕ್ಕೆ ಬೇಕು, ಅಲ್ಲಿ ಮೊದಲು ಪೇಮೆಂಟ್ ಮಾಡೋದನ್ನ ಮೊದಲು ಗಮನವನ್ನ ಕೊಡಿ. ಆಮೇಲೆ ಶಾರೀರಿಕ ಆರೋಗ್ಯದ ಕಡೆ ಗಮನವನ್ನ ಕೊಡಿ. ಹಾಗಂದ್ರೆ ಬರೀ ರಾಜಯೋಗ ಮಾಡ್ತಾ ಇದ್ರೆ ಆಗೋದಿಲ್ಲ. ಶಾರೀರಿಕ ಆಹಾರನೂ ಬೇಕು, ನಿದ್ರೆನೂ ಬೇಕು, ವ್ಯಾಯಾಮನೂ ಕೂಡ ಬೇಕಾಗ್ತದೆ. ಓಕೆ, ಅದೆಲ್ಲದ ಕಡೆ ಗಮನ ಕೊಟ್ಟಾಗ ನಿಮ್ಗೆ ಯಾವುದೇ ರೀತಿಯಲ್ಲಿ ಏನು ಬರೋದಿಲ್ಲ, ಯುದ್ಧಗಳು ಬರೋದಿಲ್ಲ. ಅಂದ್ರೆ ನಮಗೆ ಈಶ್ವರೀಯ ಸಂಪಾದನೆಗೆ, ಈಶ್ವರೀಯ ಸುಖಕ್ಕೆ ಯಾವ್ಯಾವ ವಿಷಯಗಳು ಅಡ್ಡಿ ಬರ್ತವೆ ಅಂತ ಬಾಬಾ ನಮ್ಗೆ ಹೇಳ್ತಾ ಇದ್ದಾರೆ. ಯಾವ್ಯಾವ್ದು ಅಡ್ಡಿ ಬರ್ತದಂತೆ? ಕ್ಲೇಶಗಳು, ಕಲಹಗಳು, ಮಾನಸಿಕ ಸಮಸ್ಯೆಗಳು, ಶಾರೀರಿಕ, ತನು ಮನ ಧನ. ಇದೆಲ್ಲದಿಂದ ನಾವು ಹೊರಗಡೆಗೆ ಬರಬೇಕು ಅಂತ ಹೇಳಿದಿದ್ರೆ, ಒಂದು ಲೆವೆಲ್ ಪೇಮೆಂಟ್ ಮಾಡಿದ ಮೇಲೆ ಸಂಪಾದನೆ ಟೈಮ್ನಲ್ಲಿ ಚೆನ್ನಾಗಿ ಸಂಪಾದನೆ ಏನು ಮಾಡಬೇಕು? ಮಾಡ್ಕೊಂಡಿದ್ರೆ ಪೇಮೆಂಟನ್ನು ನೀವು ಯಾವಾಗ ಬೇಕಾದರೂ ಮಾಡಲಿಕ್ಕೆ ಸಾಧ್ಯವಿದೆ. ಬಾಬಾ ಹೇಳ್ತಾರೆ,
ಬೆಳಗಿನ ಅಮೃತ ವೇಳೆಯ ಸಮಯದಲ್ಲಿ ನೀವೇನ್ ಮಾಡ್ಬೇಕಂತೆ? ಏನ್ ಮಾಡ್ಬೇಕು? ಪೇಮೆಂಟ್ ಅನ್ನ ಮಾಡಬೇಕು. ಮತ್ ಪೂರ್ತಿ ದಿನ ಏನ್ ಮಾಡ್ಬೇಕು? ಅನುಭವ ಅಮೃತ ವೇಳೆ ಸಮಯದಲ್ಲಿ ಸಂಪಾದನೆ ಮಾಡ್ಕೊಳ್ಬೇಕು. ಮತ್ತೆ ಪೂರ್ತಿ ದಿನದಲ್ಲಿ ಏನ್ ಮಾಡ್ಬೇಕು? ಪೇಮೆಂಟ್ ಪೇಮೆಂಟ್ ಮಾಡ್ತಾ ಇರ್ಬೇಕು. ಅಲ್ವಾ? 1ರಿಂದ 30ನೇ ತಾರೀಕಿನವರೆಗೆ ಏನ್ ಮಾಡ್ಬೇಕು? ಪೇಮೆಂಟ್ ಜಮಾ ಮಾಡ್ತಾ ಇದ್ದಾರೆ. ಸಂಪಾದನೆ ಮಾಡ್ಬಿಟ್ಟು 1ನೇ ತಾರೀಕಿಗೆ ಏನ್ ಸಂಬಳ ಬರ್ತದೆ ಮತ್ತೆ 30 ದಿನ ಏನ್ ಮಾಡ್ತಾ ಇರೋದು? payment ಪೇಮೆಂಟ್ ಮಾಡೋದು. ಮಾಡ್ತಾ ಇರ್ಬೇಕು. ಅದು ಸಂಪಾದನೆ ಮಾಡುವಂತ ಸಮಯದಲ್ಲಿ ಸೀರಿಯಸ್ನೆಸ್ ಇದೆಯಾ ಇಲ್ಲ ಅಂತ ಏನ್ ಮಾಡ್ಕೊಳ್ಬೇಕು? ಚೆಕ್ ಮಾಡ್ಕೊಳ್ಬೇಕು ಅಲ್ವಾ? ನಮ್ಮ ಮನೆಗಳಲ್ಲಿ ಯುದ್ಧ ಆಗ್ಬೇಕು ಅಂತ ನಾವು ಇಷ್ಟಪಡ್ತೀವ? ಇಲ್ಲ. ಒಂದಿದೆ ಮನಸ್ಸಿನ ಮೂಲಕ ಯುದ್ಧ, 2ನೇದು ಮುಖದ ಮೂಲಕ ಯುದ್ಧ, 3ನೇದು ಕಣ್ಣಿನ ಮೂಲಕ ಯುದ್ಧ, 4ನೇದು ಕೈ ಮೂಲಕ ಯುದ್ಧ, ನೆಕ್ಸ್ಟ್ ದೊಣ್ಣೆ ಮೂಲಕ ಯುದ್ಧ, ನೆಕ್ಸ್ಟ್ ಹೊಸ ಯುದ್ಧ ಸ್ಟಾರ್ಟ್ ಆಗಿದೆ. ಯಾವುದು? ಹೊಸ ಯುದ್ಧ ಅದು. ಬಾಂಬುಗಳ ಮೂಲಕ ಇತ್ತು. ಮೊಬೈಲ್ ಮೂಲಕ ಯುದ್ಧ ಸ್ಟಾರ್ಟ್ ಆಗ್ಬಿಟ್ಟಿದೆ. ಮೊಬೈಲಲ್ಲಿ ವಾಟ್ಸಪ್ ಮೆಸೇಜ್ ಅನ್ನ ಕಳಿಸೋದು ಅಲ್ವಾ? ಹೀಗೆ ಅಲ್ಲಿ ಅಸ್ತ್ರಶಸ್ತ್ರಗಳನ್ನ ನಾವೇನ್ ಮಾಡ್ತೀವಿ? ಯೂಸ್. ಆದ್ಮೇಲೆ ಒಂದು ವಿಷಯ ಗೊತ್ತಿರ್ಲಿ, ಮನಸ್ಸಿನಲ್ಲಿ ಯುದ್ಧೋತ್ಸಾಹ ಬಂದಾಗ ಮಾತ್ರ ಇದೆಲ್ಲ ಮುಂದೆ ಬರ್ತದೆ. ಮನಸ್ಸಿನಲ್ಲಿ ಯುದ್ಧ ಬಂದಿರೋದು ನಾನೇನು ಕಡಿಮೆ ಅಂತ ಅಲ್ಲಿ ಬಂದಾಗ್ಲೇನೆ ಮುಂದಿಂದೆಲ್ಲ ಸ್ಟಾರ್ಟ್ ಆಗ್ತದೆ. ಅಲ್ಲಿ ತಣ್ಣಗ್ ಮಾಡ್ಬಿಟ್ಟು ಏನಾಗ್ಬಿಡ್ತದೆ? ಮುಂದಿಂದು ತಣ್ಣಗಾಗ್ತದೆ. ಅದಕ್ಕಾಗಿ ಈ ಎಲ್ಲ ಯುದ್ಧಗಳಿಗೆ ಕಾರಣ ನಮ್ಮಲ್ಲಿ ಸಂಪಾದನೆ ಇಲ್ಲದೆ ಇರುವಂಥದ್ದು, ನಾನು ಮಾಡಿರುವಂತ ಸಾಲ. ಹಾಗಿದ್ರೆ ನಿಮ್ಮ ಮನೆಯಲ್ಲಿ ಮನದಲ್ಲಿ ಯುದ್ಧ ಆಗ್ಲಿಕ್ಕೆ ಕಾರಣ ಪತಿನೋ, ಮಕ್ಕಳು, ನಾಯಿನೋ, ಸೊಳ್ಳೆನೋ? ನಾನೇ. ನಾನು. ಬೇಕಾದ್ರೆ ಅಬ್ಸರ್ವೇಷನ್ ಮಾಡಿ, ಎಷ್ಟು ನಿಮ್ಮಲ್ಲಿ ಯೋಗ ಜಾಸ್ತಿ ಆಗ್ತಾ 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 ಹೋಗ್ತದೆ, ಆ ಯುದ್ಧ ಏನಾಗ್ತಾ ಹೋಗ್ತದೆ ಅಲ್ವಾ? ಶಾರೀರಿಕ ಕಾಯಿಲೆ ಬಂತು, ಮೆಡಿಸಿನ್ ತಗೊಳ್ತಾ ಹೋಗಿ, ಕಾಯಿಲೆ ಕಡಿಮೆ ಆಗತ್ತೋ ಆಗಲ್ವೋ? ಆಗತ್ತೆ. ಅದಕ್ಕಾಗಿ ಬಾಬಾ ಹೇಳ್ತಾರೆ, ನೀವು ಮೆಡಿಸಿನ್ ತಗೊಳ್ಳೋದ್ರ ಜೊತೆಗೆ ಬೇರೆಯವ್ರಿಗೂ ಕೂಡ ಏನ್ ಮಾಡ್ಬೇಕು? ಮೆಡಿಸನ್ ಕೊಡ್ಬೇಕು. ಮೆಡಿಸಿನ್ಸ್ ಕೊಡುವಂತವ್ರು ಆಗ್ಬೇಕಾಗ್ತದೆ. ಅಂತಂದ್ರೆ ನಮ್ಮಲ್ಲೂ ಇನ್ನೂ ಭಿನ್ನಾಭಿಪ್ರಾಯಗಳು ಬರ್ತಾ ಇದ್ದಾವೆ. ಅಂತಂದ್ರೆ ಯಾರತ್ರ ನಾನು ಎಷ್ಟು ಸಾಲ ತಗೊಂಡಿದ್ದೀನೋ ಅಷ್ಟು ಸಾಲವನ್ನ ಅವರಿಗೆ ಏನ್ ಮಾಡ್ತಾ ಇಲ್ಲ? ಪೇಮೆಂಟ್ ಮಾಡ್ತಾ ಇಲ್ಲ. ಅದಕ್ಕಾಗಿ ಅವರು ಬಂದ್ಬಿಟ್ಟು ಸಾಲ ಇದೆ ಕೊಡಿ 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 ಅಂತ ಏನ್ ಮಾಡ್ತಾರೆ? ಬೇರೆ ಬೇರೆ ರೂಪದಲ್ಲಿ ನಮ್ಮ ಎದುರುಗಡೆಗೆ ಬಂದಿದ್ದಾರೆ. ಕರೆಕ್ಟಾಗಿ ಸಂಪಾದನೆಯನ್ನ ಮಾಡಿ ಈಶ್ವರ ಸೇವೆಗೆ ನಿಮಿತ್ತರಾಗಿ ಆಧ್ಯಾತ್ಮಿಕ ಸಾಧನೆಯನ್ನ ಮಾಡಿ ಅವರಿಗೆಲ್ಲ ಪೇಮೆಂಟ್ ಮಾಡಿದಾಗ ಅವಾಗ ಸಮಸ್ಯೆಗಳು ಪರಿಹಾರ ಆಗ್ತವೆ. ಅದಕ್ಕಾಗಿ ಬಾಬಾ ಹೇಳ್ತಾರೆ, ಮೊದಲು ನಿಮ್ಮ ಮನವನ್ನ ಸರಿ ಮಾಡ್ಕೊಳ್ಳಿ, ಶರೀರವನ್ನ ಸರಿ ಮಾಡ್ಕೊಳ್ಳಿ, ನಿಮ್ಮ ಮನೆಯನ್ನ ಸರಿ ಮಾಡಿ ಆಮೇಲೆ ಪಕ್ಕದ ಮನೆಯವ್ರಿಗೆ ಸರಿ ಮಾಡ್ಲಿಕ್ಕೆ ಹೋಗಿ ಅಲ್ವಾ? ನಮ್ಮ ಮನೇನೆ ಸರಿ ಇಲ್ಲದೆ ಪಕ್ಕದ ಮನೆಯವ್ರಿಗೆ ಸರಿ ಮಾಡ್ಲಿಕ್ಕೆ ಹೋದ್ರೆ ಅವ್ರು ಒಪ್ತಾರಾ? ನಿಮ್ ಮಕ್ಕಳೇ ಸರಿ ಇಲ್ಲ, ಪಕ್ಕದ ಮನೆಗೆ ಹೋಗ್ಬಿಟ್ಟು ಸಜೆಷನ್ ಹೇಳಲಿಕ್ಕೆ ಹೋಗುದು, ಅವಾಗ ಅವ್ರೇನ್ ಹೇಳ್ತಾರೆ? ನಿಮ್ಮನೇನೆ ಸರಿ ಇಲ್ಲ, ನೀವು ಸರಿಪಡಿಸ್ಬೇಕು. ನಿಮ್ ಮಕ್ಕಳನ್ನ ಮೊದಲು ಸರಿ ಮಾಡಿ ಆಮೇಲೆ ನಮ್ಗೆ ಹೇಳಲಿಕ್ಕೆ ಬನ್ನಿ ಅಂತ ಹೇಳ್ತಾರೆ. ಅದಕ್ಕಾಗಿ ಆರಂಭ ಎಲ್ಲಿಂದ ಆಗ್ಬೇಕು? ಆತ್ಮಶುದ್ಧಿ, ಮನಶುದ್ಧಿ, ಸೂಕ್ಷ್ಮ ಇಂದ್ರಿಯಗಳ ಶುದ್ಧಿ, ಆಮೇಲೆ ಶಾರೀರಿಕ ಶುದ್ಧಿ. ಅದಕ್ಕಾಗಿ ನೋಡಿ, ಬೆಳಿಗ್ಗೆ ಎದ್ದ ತಕ್ಷಣ ಬಾಬಾ ಹೇಳ್ತಾರೆ, ಆತ್ಮ ಮತ್ತು ಮನ ಬುದ್ಧಿ ಸಂಸ್ಕಾರವನ್ನು ಶುದ್ಧ ಮಾಡಿ, ಆಮೇಲೆ ಶರೀರದ ಕಡೆ ಗಮನ ಕೊಡಿ, ಆಮೇಲೆ ಧನ ಅಂದ್ರೆ ಮನೆ ಇದನ್ನೆಲ್ಲ ಕ್ಲೀನಿಂಗ್ ಅದರ ಕಡೆ ಗಮನ ಕೊಡಿ, ಆಮೇಲೆ ಜನರ ಕಡೆ ಗಮನ ಕೊಡಿ, ಆಮೇಲೆ ಕರ್ಮಕ್ಷೇತ್ರಕ್ಕೆ ಹೋಗಿ ಅಲ್ವಾ? ಇಲ್ಲಿ ಕ್ಲೀನ್ ಮಾಡ್ತೇನೆ ಅಲ್ಲಿ ಕ್ಲೀನ್ ಮಾಡ್ತೇನೆ ಅಂತಂದ್ರೆ ಏನೂ ಪ್ರಯೋಜನ ಇಲ್ಲ ಅಲ್ವಾ? ಇವಾಗ ಹೆಚ್ಚಿನ ಕೆಲಸಕ್ಕೆ ನಾವು ಕೈ ಉಪಯೋಗ ಮಾಡ್ತೀವಿ ತಾನೆ? ಮಾಡ್ತೀವೋ ಮಾಡಲ್ವೋ? ನನ್ನ ಕೈಗೆ ಹಲಸಿನ ಮೇಣತ್ ಆಗಿದೆ, ಓಕೆ? ಕೈಯಲ್ಲಿ ಮೇಣೆ ಇಟ್ಕೊಂಡು ಕ್ಲೀನ್ ಆಗಿರೋ ಬಟ್ಟೆಯನ್ನ ಮುಟ್ಟಿದ್ರೆ ಅಥವಾ ಪಾತ್ರೆಯನ್ನ ಮುಟ್ಟಿದ್ರೆ ಏನಾಗ್ತದೆ? ಅಂಟ್ಕೊಳ್ತಾನೆ. ಮೊದ್ಲು ಯಾವ್ದೊಂದು ಸರಿ ಮಾಡ್ಕೊಳ್ಬೇಕು? ಅದಕ್ಕಾಗಿ ಮೊದಲು ಆತ್ಮಶುದ್ಧಿ ಮಾಡಿ. ಸಮಸ್ಯೆ ಇರೋದೆಲ್ಲಿ? ಆತ್ಮದಲ್ಲಿ. ಅದಕ್ಕಾಗಿ ಆತ್ಮಶುದ್ಧಿಗೆ ಏನ್ ಬೇಕು? ರಾಜಯೋಗ ಬೇಕು. ಅದಕ್ಕಾಗಿ ಪರಂಧಾಮದಲ್ಲಿ ಹೋಗಿ ಆ ಮನಸ್ಸನ್ನ ಪರಮಾತ್ಮನ ಕೈಯಲ್ಲಿ ಕೊಟ್ಟು ಏನ್ ಮಾಡ್ಬೇಕು? ಆತ್ಮಶುದ್ಧಿಯನ್ನು ನೀವು ಮಾಡ್ತಾ ಮಾಡ್ತಾ ಹೋದಾಗ ಅವಾಗ ಏನಾಗ್ತದೆ? ಓದಿದೆಲ್ಲ ಯುದ್ಧಗಳು ಏನಾಗ್ತಾ ಹೋಗ್ತವೆ? ಕಡಿಮೆ ಆಗ್ತವೆ. ಓಕೆ, ಅವಾಗ ಎಲ್ಲ ಗ್ರಹಗಳು ನಿಮ್ಮ ಮಾತನ್ನ
ಕೇಳ್ತಾರೆ. ಇರ್ತವೆ ಅಂತ ಹೇಳ್ತಾರೆ ಬಾಬಾ. ಓಕೆ, ಅದು ನವಗ್ರಹಗಳು ಇರ್ಬೋದು, ಮನೇಲಿರುವಂಥ ಗ್ರಹಗಳು ಇರ್ಬೋದು. ಅದಕ್ಕೆ ಬಾಬಾ ಹೇಳ್ತಾರೆ, ರಾಹು ದೆಸೆಯಿಂದ ನೀವು ಯಾವ ದೆಸೆಗೆ ಹೋಗ್ತೀರಿ? ಬೃಹಸ್ಪತಿ ಬೃಹಸ್ಪತಿ ದೆಸೆಗೆ ಹೋಗ್ಬಿಡ್ತೀರಾ ಅಂತ ಬಿಟ್ಟು ಹೇಳ್ತಾರೆ. ಅದಕ್ಕೆ ಸಾಧನೆ ಬೇಕೇ ಬೇಕು. ಸರಿ, ಅಚ್ಚಾ, ಓಂ ಶಾಂತಿ.